ಏನಾಗ್ತಿದೆ? ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ವ್ಯಾಪಾರಿಗಳು ತಮ್ಮ ಅಂಗಡಿಗಳಲ್ಲಿ ಇರುವ UPI QR ಕೋಡ್ಗಳನ್ನು ತೆಗೆದುಹಾಕಿ ನಗದು ಮಾತ್ರ ತೆಗೆದುಕೊಳ್ಳುವ ನಿಲುವಿಗೆ ಬದಲಾಗುತ್ತಿದ್ದಾರೆ. ರೀಸನ್ ಏನು ನೋಡುವ. ಕಾರಣವೇನು ಅಂದರೆ GST ಇಲಾಖೆ ನೋಟಿಸ್ 2021-22ರಿಂದ 2024-25ರವರೆಗೆ UPI ಮೂಲಕ ವಹಿವಾಟು ಆಧಾರದ ಮೇಲೆ ಸುಮಾರು 14,000 ವ್ಯಾಪಾರಿಗಳಿಗೆ GST ನೋಟಿಸ್ ರವಾನಿಸಲಾಗಿದೆ. ಈ ವ್ಯಾಪಾರಿಗಳ ಉಳಿತಾಯ 40 ಲಕ್ಷ ಅಥವಾ 20 ಲಕ್ಷ ಮೀರಿದೆ ಎಂಬ ಕಾರಣದಿಂದ ನೋಟಿಸ್ ಬಂದಿದೆ. ಏನಿದು ಅಂದರೆ ಗೂಡ್ಸಲ್ಲಿ ನಾವು 40 ಲಕ್ಷ ಎಬೋವ್ ಟ್ರಾನ್ಸಾಕ್ಷನ್, ಅದೇ ರೀತಿಯಾಗಿ ಸರ್ವಿಸಲ್ಲಿ ಸೇವೆಗಳಲ್ಲಿ 20 ಲಕ್ಷ ಎಬೋವ್ ಟ್ರಾನ್ಸಾಕ್ಷನ್ ಮಾಡಿದವರಿಗೆ ಈ ನೋಟಿಸ್ ಬಂದಿದೆ. ಇದರ ಫಲವಾಗಿ UPI ಇಲ್ಲ, ನಗದು ಮಾತ್ರ ಎಂಬ ಫಲಕಗಳನ್ನು ಹಾಕ್ತಿದ್ದಾರೆ ಕೆಲವು ಜನ. ಪರಿಣಾಮ ಏನಾಗ್ಬೋದು? ಈ ಬೆಳವಣಿಗೆ ಡಿಜಿಟಲ್ ಎಕಾನಮಿಗೆ ಹಿನ್ನಡೆಯಾಗ್ತದೆ. ಬೆಂಗಳೂರಿಗೆ ಮಾತ್ರವಲ್ಲದೆ ಇತರ ರಾಜ್ಯಗಳಲ್ಲೂ ಇಂಥದೇ ಪರಿಸ್ಥಿತಿ ಎದುರಾಗಬಹುದು. ಜುಲೈ 25ರಂದು ರಾಜ್ಯವ್ಯಾಪ್ತಿ ಬಂದ್ ಘೋಷಿಸಲಾಗಿದೆ. 23-25 ಜುಲೈ ಮುನ್ನೋಟ ಪ್ರತಿಭಟನೆಗಳಾದವು. ಈಗ ಬಂದಿಗೆ ಕೂಡ ಕರೆ ನೀಡಿದ್ದಾರೆ. ಅಧಿಕಾರಿಗಳ ಪ್ರತಿಕ್ರಿಯೆ ನೋಡುವುದಾದರೆ, ನಾವು ಎಲ್ಲ ವ್ಯಾಪಾರಿಗಳಿಗೆ ನೋಟಿಸ್ ನೀಡಿಲ್ಲ, ಕೇವಲ ಉಳಿತಾಯ ಮಿತಿಯನ್ನು ಮೀರಿದವರಿಗೆ ಮಾತ್ರ ನೋಟಿಸ್. ತೆರಿಗೆ ಇಲಾಖೆ ಸ್ಪಷ್ಟನೆ ನೀಡಿದೆ. ಕೆಲವರಿಗೆ ಕಾಂಪನ್ಸೇಷನ್ ಸ್ಕೀಮ್ ಆಯ್ಕೆ ಮಾಡಿಕೊಂಡು ಸಮಸ್ಯೆ ಪರಿಹಾರ ಪಡೆಯಬಹುದು. ಏನಿದು ಕಾಂಪನ್ಸೇಷನ್ ಸ್ಕೀಮ್ ಅಂದರೆ 1% ತೆರಿಗೆ ನೀಡುವುದು.